ಹಲೋ ನಮಸ್ತೆ. ನಾವು ಹೊಸದಾಗಿ ಶುರು ಮಾಡಿರ್ತಕ್ಕಂತಹ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಮ್ಮ ಚಾನಲನ್ನು ನೀವು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವತ್ತು ನಾನು ನಿಮಗೆ ಏಡಿ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದು ಏಡಿದೆ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಕಾಯಿ ತುರಿ, ಹಾಗೆ ಕಾಳು ಮೆಣಸು ಒಂದು 8ರಿಂದ 10, 2 ಪೀಸು ಚಕ್ಕೆ, ಮತ್ತು 2ರಿಂದ 3 ಲವಂಗ, ಸ್ವಲ್ಪ ಜೀರಿಗೆ, 2 ಗೆಂಡೆಯಷ್ಟು ಬೆಳ್ಳುಳ್ಳಿ, ಹಾಗೂ 1 ಇಂಚಿನಷ್ಟು 2 ಇಂಚು ಶುಂಠಿ, ಹಾಗೂ 2 ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೊಡದಲ್ಲಿ ಸಿಗ್ತಕ್ಕಂಥದ್ದು ನಾಟಿ ಸಾಂಬಾರ. ಇದು ತುಂಬ ಒಳ್ಳೆಯದು ಹೆಲ್ತ್ಗೆಲ್ಲ ತುಂಬ ಒಳ್ಳೆಯದು. ಕೆಮ್ಮು ಶೀತ ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ಇದು ಏಡಿಗೊಂದು ಹರಳಲಿರ್ತಕ್ಕಂತಹ ಜ್ವರನ ಆದಷ್ಟು ಬೇಗನೆ ತೆಗೆಯುತ್ತೆ, ಮತ್ತೆ ಜ್ವರ ನಿಲ್ಲೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಇದನ್ನ ಬಳಸ್ತಾರೆ. ನಾವು ಇದನ್ನ ಮಾಡೋ ವಿಧಾನವನ್ನ ಹೇಳ್ಕೊಡ್ತೀನಿ ಇವತ್ತು. ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕೊಬೇಕು. ರುಬ್ಲಿಕ್ಕೆ ನಾವು ಇದನ್ನೆಲ್ಲ ಹಾಕೊಬೇಕು. ಈರುಳ್ಳಿ ಒಂದು ಸ್ವಲ್ಪ, ಹಾಗೆ ಸಾಂಬಾರ್ ಸೊಪ್ಪು, ಮತ್ತೆ ಟೊಮೊಟೊ, ಮತ್ತೆ ಮೆಣಸು, ಕಾಳು ಮೆಣಸು. ಇದು ತುಂಬ ಒಳ್ಳೆಯದು. ಚಕ್ಕೆ, ಲವಂಗ, ಶುಂಠಿ, ಜೀರಿಗೆ, ಮತ್ತೆ ಕಾಯಿ ತುರಿ, ಟೊಮೊಟೊ, ಕಾಳು ಮೆಣಸು ಎಲ್ಲ ಹಾಕೊಂಡಿದ್ದೀನಿ. ಕಾಳು ಮೆಣಸು ಎಲ್ಲ ಹಾಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಗೂ ಅಚ್ಕಾರದ ಪುಡಿ, ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿಣ ಪುಡಿ, ಇಷ್ಟು ಸಾಕು. ಅರಿಶಿಣ ಪುಡಿ, ಹಾಗೆ ಲಾಸ್ಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಮತ್ತೆ ಇದನ್ನ ನೀಟಾಗಿ ಕ್ಲೀನ್ ಮಾಡಿ ತೊಳ್ಕೊಂಡಿದ್ದೀನಿ. ನೋಡಿ, ಹೀಗೆ ತೊಳ್ಕೊಂಡಿದ್ದೀನಿ. ಮತ್ತೆ ಇದು ಏಡಿಯಲ್ಲಿ ಬರ್ತಕ್ಕಂತಹ ತುಪ್ಪ. ಇದು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇರೋಂಥ ಏಡಿ ಸಾಂಬಾರು, ನಳ್ಳಿ ಸಾಂಬಾರು ಅಂತ ಹೇಳ್ತಾರೆ ಇದಕ್ಕೆ. ಒಂದು ನಿಮಿಷ, ಇದು ರುಬ್ಕೋಬೇಕು. ಈಗ ರುಬ್ಲಿಕ್ಕೆ ಅಂತ ಇದನ್ನೆಲ್ಲವನ್ನು ಹಾಕೊಂಡಿದ್ದೀನಿ. ಹಾಗೆ ಅಚ್ಕಾರದ ಪುಡಿ ಮತ್ತೆ ಧನಿಯಾ ಪುಡಿನೂ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ. ಅದು ಕಾಯ್ದಿದೆ. ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲೇ ಇರಲಿ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು. ನೀಟಾಗಿ ತೊಳೆದು 2-3 ಬಾರಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಟೇಸ್ಟ್ ಬರೋದೆ ನಳ್ಳಿ ಸಾಂಬಾರು. ಇದರಿಂದ ನೋಡಿ, ಬ್ರೌನ್ ಕಲರ್ ಬರ್ತಾ ಇದೆ. ಅದಕ್ಕೆ ನಾನೀಗ ಇನ್ನಲ್ಲಿ ತುಪ್ಪ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಿದ್ದೀನಿ.
ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಕುದಿ ಬರಲಿ, ಇದು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಹಾಗೆ ಎಣ್ಣೆನ ತಗೊಳ್ತಾ ಇದ್ದೀನಿ. ಎಣ್ಣೆನ ತಗೊಂಡಿದ್ದೀನಿ, ಅದರೊಳಗಡೆ ಇದನ್ನೆಲ್ಲ ನೀಟಾಗಿ ಹೆಚ್ಚಿ ನೋಡಿ ಎಷ್ಟು ನೀಟಾಗಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಏನು ಹೊಲಸು ಸ್ಮೆಲ್ ಇರುತ್ತೆ ಅದು ಕಂಟ್ರೋಲ್ ಆಗುತ್ತೆ. ಆ್ಯಂಟಿಬಯೋಟಿಕ್ ಎಲ್ಲ ಇರುತ್ತೆ ಅರಿಶಿನ ಪುಡಿಯಲ್ಲಿ. ಆ್ಯಂಟಿಬಯೋಟಿಕ್ ಎಲ್ಲ ಇರುತ್ತೆ. ತುಂಬ ಒಂದು ಒಳ್ಳೆಯ ಇಂಗ್ರೀಡಿಯೆಂಟ್ ಕೂಡ ಹೌದು. ಸ್ವಲ್ಪ ಮುಚ್ಚಳ ಕುದಿ ಬರಬೇಕು, ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ. 5ರಿಂದ 10 ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಏನು ರುಬ್ಕೊಂಡಿದ್ವಿ ಮಸಾಲೆ ಇದನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿಯಾಗಿ ಮಾಡ್ಕೋಬೋದು, ಇಲ್ಲ ತೆಳುವಾಗಿ ಬೇಕಂದ್ರೂ ತೆಳುವಾಗಿ ಮಾಡ್ಕೋಬೋದು. ನೀವು ಖಾರ ಏನು ಖಾರ ಬೇಕು ಅಂತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಮನೇಲಿ ತೆಳುವು ಯಾರು ಇಷ್ಟಪಡೋಣ, ಸೊ ಹಂಗಾಗಿ ನಾನು ಗಟ್ಟಿ ಮಾಡ್ತಾ ಇದ್ದೀನಿ. ಫ್ಲೇಮಲ್ಲಿ ಇಟ್ಕೊಂಡು ರಸ ಬಿಡ್ತಾ ಹೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ತಕ್ಕಷ್ಟು ಉಪ್ಪು. ಕುದಿ ಬರಬೇಕು, ಚೆನ್ನಾಗಿ ಬೇಯಬೇಕು. ಇದು ಕುದಿ ಬರಲಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಹೊಸದಾಗಿ ಶುರು ಮಾಡಿರ್ತಕ್ಕಂಥದ್ದು ಮೊದಲನೇ ಡಿಶ್ ಇದು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ಒಂದು ವಿಡಿಯೋನ ಹಾಕಿದ್ರೆ ನಿಮಗೆ ತಲುಪತ್ತೆ, ಆದಷ್ಟು ಬೇಗ ತಲುಪತ್ತೆ. ನೀವು ನೋಡಬೇಕು, ಹಾಗೆ ಲೈಕು ಕಮೆಂಟ್ಸ್ಗಳನ್ನ ಹಾಕ್ತಾ ಹೋಗಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾ ಹೋಗಿ. ಕುದಿತಾ ಇದೆ, ರುಚಿಯಾದ ಏಡಿಕಾಯಿ ಸಾಂಬಾರ್ ರೆಡಿ ಆಗಿದೆ. ತಗೊಳ್ಳಿ, ಸವಿ.